Welcome to my English class. I am your Mahesh Magdum sir from Mahesh Magdum Knowledge World. Dear students, in today's session, we are discussing composition. ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ಸೆಷನ್ನಲ್ಲಿ ನಾವು SSLC ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ ಏನು 80 ಅಂಕದ ಪ್ರಶ್ನೆ ಪತ್ರಿಕೆ ಇರುತ್ತೆ, ಆ 80 ಅಂಕಗಳು 40 ಮತ್ತು 40 ಹೀಗೆ ಎರಡು ರೀತಿಯಲ್ಲಿ ನಾವು ಡಿವೈಡ್ ಮಾಡ್ತೀವಿ. So 80 marks are equally divided into two parts. One part is grammar and composition and another part is text based questions. So ಇವಾಗ ಗ್ರಾಮರ್ ಮತ್ತು ಕಂಪೋಸಿಷನ್ನಲ್ಲಿ ಅಗೇನ್ 40 marks are divided into grammar and composition. 60 marks are kept aside for grammar and 24 marks are for composition. So ಇನ್ನು 40 marks text content ಬಂದ್ಬಿಟ್ಟು 20 marks from prose, 16 ಮಾರ್ಕ್ಸ್ ಫ್ರಮ್ ಪೊಯೆಟ್ರಿ ಮತ್ತು 4 ಮಾರ್ಕ್ಸ್ ಫ್ರಮ್ ಸಪ್ಲಿಮೆಂಟ್ ರೀಡಿಂಗ್. ಹೀಗೆ 40 ಅಂಕಗಳು ಈ ಟೆಕ್ಸ್ಟ್ ಬೇಸ್ಡ್ ಕ್ವಶನ್ ಆನ್ಸರ್ಸ್ಗೆ ಅಲಾಟ್ ಆದರೆ, ಇನ್ನು 40 ಅಂಕಗಳು ಗ್ರಾಮರ್ ಮತ್ತು ಕಂಪೋಸಿಷನ್ಗೆ ಅಲಾಟ್ ಆಗಿವೆ. ಸೊ ಆಲ್ರೆಡಿ ನಾವು 16 ಗ್ರಾಮರ್ ಐಟಮ್ಸ್ಗಳ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೇವೆ. ಈಗಾಗಲೇ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ MCQಗೆ ಸಂಬಂಧಪಟ್ಟಂಥ ವಿಡಿಯೋಸ್ಗಳನ್ನು ಮಾಡಿದ್ದೇವೆ. ಸೊ ಇನ್ನು ಕಂಪೋಸಿಷನ್ಗೆ ಬಂದುಬಿಟ್ಟು ನಾವು ಈ ಕಾಂಪೋಸಿಷನ್ನಲ್ಲಿ ಬರ್ತಕ್ಕಂಥ ಸಿಲೆಬಸ್ ಏನು ಅನ್ನೋದ್ರ ಬಗ್ಗೆ ನೋಡೋದಾದರೆ, ಸೊ SSLC ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಕಂಪೋಸಿಷನ್ ಸಿಲೆಬಸ್ ಫಾರ್ 24 ಮಾರ್ಕ್ಸ್. ಸೊ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿ ಬಂದುಬಿಟ್ಟು ಏಳು ರೀತಿಯ ಕಾಂಪೋಸಿಷನ್ ಮೇಲೆ ಪ್ರಶ್ನೆಗಳು ಬರ್ತವೆ. ಸೊ ಫಸ್ಟ್ ಆಫ್ ಆಲ್ ಎಡಿಟಿಂಗ್ ಎರರ್ಸ್, ಇದ್ರ ಮೇಲೆ 2 ಮಾರ್ಕ್ಸ್ ಕ್ವಶನ್ಸ್ ಬಂದರೆ ಒಂದು ಪ್ರೊಫೈಲ್ ಕೊಟ್ಟಿರ್ತಾರೆ, ವಿ ಹ್ಯಾವ್ ಟು ಕನ್ವರ್ಟ್ ದ್ಯಾಟ್ ಪ್ರೊಫೈಲ್ ಇಂಟು ಪ್ಯಾರಾಗ್ರಾಫ್. ಸೊ ಇವಾಗ ಪ್ರೊಫೈಲ್ ಟು ಪ್ಯಾರಾಗ್ರಾಫ್, ಸೊ ಈಗ ಎಡಿಟಿಂಗ್ ಎರರ್ಸ್ ಬಂದುಬಿಟ್ಟು 2 ಮಾರ್ಕ್ಸ್ ಆದರೆ, ಎಡಿಟಿಂಗ್ ಎರರ್ಸ್ 2 ಮಾರ್ಕ್ಸು. ಇನ್ನು ಪ್ರೊಫೈಲ್ ಟು ಪ್ಯಾರಾಗ್ರಾಫ್, ಸೊ ಈ ಪ್ರೊಫೈಲ್ ಅನ್ನು ನಾವು ಪ್ಯಾರಾಗ್ರಾಫ್ಗೆ ಕನ್ವರ್ಟ್ ಮಾಡಬೇಕು, ಇದಕ್ಕೆ 2 ಅಂಕಗಳು ಬರುತ್ತವೆ. ಇನ್ನು ಥರ್ಡ್ ಕಂಪೋಸಿಷನ್ ಬಂದುಬಿಟ್ಟು ಸ್ಟೋರಿ ಡೆವಲಪ್ಮೆಂಟ್. ಸೊ ಇಲ್ಲಿ ಒಂದು ಸ್ಟೋರಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಹಿಂಟ್ಸ್ ಕೊಟ್ಟಿರ್ತಾರೆ, ಬೇಸ್ಡ್ ಆನ್ ದೋಸ್ ಹಿಂಟ್ಸ್ ವಿ ಹ್ಯಾವ್ ಟು ಡೆವಲಪ್ ಸ್ಟೋರಿ. ಸೊ ಇನ್ನು 4ನೇದಾಗಿ ಪಿಕ್ಚರ್ ಡಿಸ್ಕ್ರಿಪ್ಷನ್. ನಮ್ಮ ಕ್ವಶನ್ ಪೇಪರಲ್ಲಿ ಒಂದು ಪಿಕ್ಚರ್ ಇರುತ್ತೆ, ಆ ಪಿಕ್ಚರನ್ನು ನಾವು ಡಿಸ್ಕ್ರಿಪ್ಷನ್ ಬರೀಬೇಕು, ಆ ಪಿಕ್ಚರ್ಗೆ ಡಿಸ್ಕ್ರಿಪ್ಷನ್ ಬರೀಬೇಕು. ಒಂದು 8 to 10 ಸೆಂಟೆನ್ಸಸ್ಗಳಲ್ಲಿ ಡಿಸ್ಕ್ರಿಪ್ಷನ್ ಬರೀಬೇಕು. ದಟ್ ಕ್ಯಾರೀಸ್ 3 ಮಾರ್ಕ್ಸ್. ಸೊ ಅದಾದ ನಂತರ ಅನ್ಸೀನ್ ಪ್ಯಾಸೇಜ್, ಒಂದು ಪ್ಯಾರಾಗ್ರಾಫ್ ಇರುತ್ತೆ, ಆ ಪ್ಯಾರಾಗ್ರಾಫನ್ನು ಓದಿಕೊಂಡು ಅದರ ಕೆಳಗೆ ಇರತಕ್ಕಂಥ 2 ಪ್ರಶ್ನೆಗಳಿಗೆ ನಾವು ಸರಿಯಾದ ಉತ್ತರವನ್ನು ಬರೆದರೆ ಈಚ್ ಕ್ವಶನ್ ಕ್ಯಾರೀಸ್ 2 ಮಾರ್ಕ್ಸ್. ಸೊ ಇಲ್ಲಿಯೂ ಕೂಡ 4 ಅಂಕಗಳು ಬರ್ತವೆ. ಸೊ ಇನ್ನು 6th ಕಂಪೋಸಿಷನ್ ಬಂದುಬಿಟ್ಟು ಎಸೆ ರೈಟಿಂಗ್. ಸೊ ನಮ್ಮ ಕ್ವಶನ್ ಪೇಪರ್ನಲ್ಲಿ ಲಾಸ್ಟ್ ಬಟ್ 1 ಕ್ವಶನ್ ಏನಿರುತ್ತಪ್ಪ ಅಂತಂದರೆ, ಈ ಎಸೆ ರೈಟಿಂಗ್ಗೆ ಸಂಬಂಧಪಟ್ಟಂತೆ ಇಲ್ಲಿ 3 ಎಸೇಜ್ಗಳನ್ನು ಕೊಟ್ಟಿರ್ತಾರೆ. ಸೊ ಪ್ರೊಬೆಬಲಿ ನಾವು ನೋಡ್ತಾ ಇರೋ ಹಾಗೆ ಒಂದು ಎಸೆ ಬಂದುಬಿಟ್ಟು ಮಾಸ್ ಮೀಡಿಯಾ ಮೇಲೆ ಒಂದು ಎಸೆ ಬಂದಿರುತ್ತೆ, ಅಲ್ಲಿ ಕಂಪ್ಯೂಟರ್ ಆಗಿರ್ಬೋದು, ಇಂಟರ್ನೆಟ್ ಆಗಿರ್ಬೋದು, ಮೊಬೈಲ್ ಫೋನ್ ಆಗಿರ್ಬೋದು, ನ್ಯೂಸ್ ಪೇಪರ್ ಆಗಿರ್ಬೋದು. ಇನ್ನು ಇನ್ನೊಂದು ಗ್ರೌಂಡ್ ಯಾವುದು ಅಂತಂದರೆ ಪೊಲ್ಯೂಷನ್ಗೆ ಸಂಬಂಧಪಟ್ಟಂತೆ ಒಂದು ಫಿಕ್ಸ್ ಎಸೆ ಇರುತ್ತೆ, ಐದರ್ ಏರ್ ಪೊಲ್ಯೂಷನ್ ಆರ್ ವಾಟರ್ ಪೊಲ್ಯೂಷನ್. ಸೊ ಇನ್ನು 3ನೇ ಎಸೆ ಇದು, ಅದೊಂದು ರೀಸೆಂಟ್ ಏನೋ ಒಂದು ಟ್ರೆಂಡ್, ಪ್ರಚಲಿತ ವಿದ್ಯಮಾನಕ್ಕೆ ಸಂಬಂಧಪಟ್ಟಂತೆ. ನಾವು ಹಿಂದೆ ನೋಡಿದ್ವಿ, ಕೊರೋನಾ ವೈರಸ್ ಬಂತು, ಆಮೇಲೆ ಚಂದ್ರಯಾನ ಬಂತು, ಬ್ಯಾನ್ ಆನ್ ಪ್ಲಾಸ್ಟಿಕ್. ಸೊ ಒಂದು ರೀಸೆಂಟ್ ಟ್ರೆಂಡ್ಗೆ ಸಂಬಂಧಪಟ್ಟಂತೆ ಒಂದು ಎಸೆ. ಸೊ ಹೀಗೆ 3 ಎಸೆಸ್ಗಳಿರ್ತವೆ. ವಿ ಹ್ಯಾವ್ ಟು ರೈಟ್ 1 ಎಸೆ ಆ್ಯಂಡ್ ದ್ಯಾಟ್ ಕ್ಯಾರೀಸ್ 4 ಮಾರ್ಕ್ಸ್. ಸೊ ಇನ್ನು ನಮ್ಮ ಎಂಟೈರ್ ಕ್ವಶನ್ ಪೇಪರಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಕೊಡ್ತಕ್ಕಂಥ ಒನ್ ಆ್ಯಂಡ್ ಓನ್ಲಿ ಕ್ವಶನ್ ಅದು ಯಾವುದಾದ್ರೂ ಇದ್ದರೆ ದಟ್ ಈಸ್ ಲೆಟರ್ ರೈಟಿಂಗ್. ಮೇನ್ ಕ್ವಶನ್ ನಂಬರು 14ನಲ್ಲಿ ಬರ್ತಕ್ಕಂತಹ ಲಾಸ್ಟ್ ಕ್ವಶನು ಲೆಟರ್ ರೈಟಿಂಗ್. ಸೊ ಇಲ್ಲಿ 5 ಮಾರ್ಕ್ಗೆ ಬಂದುಬಿಟ್ಟು ಲೆಟರ್ ರೈಟಿಂಗ್ ಪ್ರಶ್ನೆ ಇರುತ್ತೆ. ಸೊ ಡಿಯರ್ ಸ್ಟೂಡೆಂಟ್ಸ್, ಹೀಗೆ ಈ 24 ಮಾರ್ಕ್ಸು ಬಹಳ ಸುಲಭವಾಗಿ ನಾವು ಪಡಿತಕ್ಕಂಥ ಅಂಕಗಳು. ಯಾವುದೇ ರೀತಿಯಾದಂಥ ಬಹ್ಯಾಟ್ ಮಾಡದೆ, ತೊಂದರೆ ತೆಗೆದುಕೊಳ್ಳದೆ, ಜಸ್ಟ್ ನಾವು ನೋಡ್ತಾ ಹೋಗಿ ಅವುಗಳನ್ನು ಪ್ರಾಕ್ಟೀಸ್ ಮಾಡಿದರೆ ಇಲ್ಲಿ 24ಗೆ 24 ಮಾರ್ಕ್ಸ್ ಪಡಿತಕ್ಕಂಥ ಚಾನ್ಸಸ್ಸು ಬಹಳ ಇದೆ. ಸೊ ನಾವೀಗ ಪ್ರತಿ ವಿಡಿಯೋನಲ್ಲಿ ಒಂದೊಂದಾಗಿ ಈ ಕಾಂಪೋಸಿಷನ್ಸ್ಗಳನ್ನು ನೋಡ್ತಾ ಹೋಗೋದಾದರೆ, ಈಗ ನೆಕ್ಸ್ಟ್ ಇದರಲ್ಲಿ ಫಸ್ಟ್ ಎಡಿಟಿಂಗ್ ಎರರ್ ಅಂತಕ್ಕಂಥದ್ದು ಒಂದು ಫಸ್ಟ್ ಸಿಲೆಬಸ್ಸು. ಸೊ ಹಾಗಾದರೆ ಏನಿದು ಎಡಿಟಿಂಗ್ ಎರರ್ ಅಂತಂದರೆ, ಎಡಿಟ್ ಅಂದರೆ ಏನು? ತಿದ್ದುಪಡಿ ಮಾಡೋದು. ಎರರ್ ಅಂದರೆ ಮಿಸ್ಟೇಕ್. ಸೊ ಎಡಿಟಿಂಗ್ ಎರರ್ ಈಸ್ ಎ ಗ್ರಾಮರ್ ಬೇಸ್ಡ್ ಕಂಪೋಸಿಷನ್. ಸೊ ಇದು ಕಂಪೋಸಿಷನ್ ಆದರೂ ಕೂಡ ಇದು ಗ್ರಾಮರ್ ಬೇಸ್ಡ್ ಇದೆ, ಗ್ರಾಮರ್ ಬೇಸ್ಡ್ ಕಂಪೋಸಿಷನ್ ಟಾಸ್ಕ್.
in which students have to identify correct grammatical mistakes with the help of given clues. ಸೊ ಇಲ್ಲಿ ಒಂದು ಸ್ಮಾಲ್ ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ. ಆ ಸ್ಮಾಲ್ ಪ್ಯಾರಾಗ್ರಾಫ್ನಲ್ಲಿ ಒಂದು 2 ಎರರ್ಸ್ ಅಂತಂದರೆ 2 ಮಿಸ್ಟೇಕ್ಸ್, ಗ್ರಾಮರ್ಗೆ ಸಂಬಂಧಪಟ್ಟಂಥ 2 ಮಿಸ್ಟೇಕ್ಸ್ಗಳಿರ್ತವೆ. ಆ ಮಿಸ್ಟೇಕ್ಸ್ಗಳಿಗೆ ಸಂಬಂಧಪಟ್ಟಂತೆ 2 ಕ್ಲೂಗಳನ್ನು ಕೊಟ್ಟಿರ್ತಾರೆ. ಅಂತಂದರೆ ಯಾವ ಗ್ರಾಮರ್ ಮೇಲೆ ಮಿಸ್ಟೇಕ್ ಇದೆ ಅನ್ನೋದನ್ನು ಕೂಡ ಇಲ್ಲಿ ಕ್ಲೂಸ್ ಕೊಟ್ಟಿರ್ತಾರೆ. ಕ್ಲೂ ಎ ಮತ್ತು ಕ್ಲೂ ಬಿ ಅಂತಕ್ಕಂಥದ್ದು. ಆ ಕ್ಲೂಸ್ಗಳನ್ನು ನೋಡಿಕೊಂಡು ಸ್ಟೂಡೆಂಟ್ಸ್ ಏನು ಮಾಡಬೇಕಪ್ಪ ಅಂತಂದ್ರೆ ಅವುಗಳನ್ನು, ಆ ಎರರ್ಗಳನ್ನು ಎಡಿಟ್ ಮಾಡಿ ಸರಿ ಮಾಡಿ ಬರಿಬೇಕು. ಸೊ ಇದು ಮಕ್ಕಳಿಗೆ ಏನಕ್ಕೆ ಹೆಲ್ಪ್ ಆಗುತ್ತೆ ಅಂತಂದರೆ, ಇನ್ ವಿಚ್ ಸ್ಟೂಡೆಂಟ್ಸ್ ಹ್ಯಾವ್ ಟು ಐಡೆಂಟಿಫೈ ಆ್ಯಂಡ್ ಕರೆಕ್ಟ್ ಗ್ರಾಮೆಟಿಕಲ್ ಮಿಸ್ಟೇಕ್ಸ್ ವಿತ್ ದ ಹೆಲ್ಪ್ ಆಫ್ ಗಿವನ್ ಕ್ಲೂಸ್. ಇಟ್ ಟೆಸ್ಟ್ ಸ್ಟೂಡೆಂಟ್ಸ್ ನಾಲೆಜ್ ಆಫ್ ಇಂಗ್ಲೀಷ್ ಗ್ರಾಮರ್, ವೊಕ್ಯಾಬ್ಯುಲರಿ, ಸ್ಪೆಲ್ಲಿಂಗ್, ಪಂಕ್ಚುಯೇಷನ್ ಮತ್ತು ಸೆಂಟೆನ್ಸ್ ಸ್ಟ್ರಕ್ಚರ್ಗಳ ಎಷ್ಟು ಮಕ್ಕಳು ನಾಲೆಜ್ ಹೊಂದಿದ್ದಾರೆ ಅನ್ನೋದನ್ನು ಟೆಸ್ಟ್ ಮಾಡಲಿಕ್ಕೆ ಈ ಒಂದು ಎಡಿಟಿಂಗ್ ಎರರ್ ಅಂತಕ್ಕಂಥ ಒಂದು ಕಾಂಪೋಸಿಷನ್ ಟಾಸ್ಕು ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗುತ್ತೆ. ಸೊ ಈಗ ಒಂದು ಎಕ್ಸಾಂಪಲನ್ನು ನಾವು ನೋಡೋದಾದರೆ, ಹೇಮಂತ್ ಮೂವ್ಡ್ ಟು ದ ಎಡ್ಜ್ ಆಫ್ ದ ಕಂಪೌಂಡ್ ಟು ಪ್ಲಕ್ ಫ್ಲವರ್ಸ್. ಹಿ ಲಾಸ್ಟ್ ಬ್ಯಾಲೆನ್ಸ್, ಫೆಲ್ ಡೌನ್ ಬಟ್ ಬ್ರೋಕ್ ಹಿಸ್ ಲೆಗ್. ಸೊ ಇಲ್ಲಿ ಕ್ಲೂಸ್ ಬಂದುಬಿಟ್ಟು ಸ್ಪೆಲ್ಲಿಂಗ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್ ಆ್ಯಂಡ್ ಕಂಜಂಕ್ಷನ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್. ಸೊ ಇಲ್ಲಿ ನಾವು ನೋಡ್ತಾ ಹೋದರೆ, ಹೇಮಂತ್ ಮೂವ್ಡ್ ಟು ದ ಎಡ್ಜ್ ಆಫ್ ದ ಕಂಪೌಂಡ್ ಟು ಪ್ಲಕ್ ಫ್ಲವರ್ಸ್, ಹಿ ಲಾಸ್ಟ್ ಬ್ಯಾಲೆನ್ಸ್ ಅಂತಕ್ಕಂಥದ್ದು. ಸೊ ಇಲ್ಲಿ ಲಾಸ್ಟ್ ಅಂತಕ್ಕಂಥದ್ದು ಸ್ಪೆಲ್ಲಿಂಗ್ ಮಿಸ್ಟೇಕು. ಈ ಎಲ್ ಎ ಎಸ್ ಟಿ ಲಾಸ್ಟ್ ಬದಲಿ ಏನು ಬರಬೇಕಪ್ಪ ಅಂತಂದರೆ ಎಲ್ ಒ ಎಸ್ ಟಿ ಲಾಸ್ಟ್ ಅಂತಕ್ಕಂಥದ್ದು ಇಲ್ಲಿ ಬರಬೇಕು. ಸೊ ಸ್ಪೆಲ್ಲಿಂಗ್ ಮಿಸ್ಟೇಕು ಲಾಸ್ಟ್ ಇದ್ದದ್ದು ಲಾಸ್ಟ್ ಆಗಬೇಕು. ಫೆಲ್ ಡೌನ್ ಬಟ್ ಬ್ರೋಕ್ ಇಸ್ ಲೆಗ್. ಸೊ ಇಲ್ಲಿ ಕಂಜಂಕ್ಷನ್ ಮಿಸ್ಟೇಕನ್ನು ನಾವು ನೋಡೋದಾದರೆ, ಈ ಹೇಮಂತು ಹೂ ಕೀಳಲಿಕ್ಕೆ ಹೋಗಿ ಬ್ಯಾಲೆನ್ಸ್ ತಪ್ಪಿ ಕೆಳಗೆ ಬಿದ್ದ ಮತ್ತು ಆತನ ಕಾಲು ಮುರಿಯಿತು ಅಂತ ಹೇಳಬೇಕಾದ್ರೆ ಇಲ್ಲಿ ಕಂಜಂಕ್ಷನ್ ಬಂದುಬಿಟ್ಟು ಬಟ್ ಬಂದಿದೆ. ಸೊ ಇಲ್ಲಿ ಏನಾಗಬೇಕಪ್ಪ ಅಂತಂದರೆ ಇನ್ಸ್ಟೆಡ್ ಆಫ್ ಬಟ್ಟು ಆ್ಯಂಡ್ ಬರಬೇಕು. ಸೊ ಕಂಜಂಕ್ಷನ್ ಮಿಸ್ಟೇಕು ಆ್ಯಂಡ್. ಸೊ ಈ ರೀತಿಯಾಗಿ ಇಲ್ಲಿ ಕೊಟ್ಟಿರ್ತಕ್ಕಂತಹ ಪ್ಯಾರಾಗ್ರಾಫ್ನಲ್ಲಿ 2 ಎರರ್ಸ್ಗಳಿರ್ತವೆ. ಆ 2 ಎರರ್ಸ್ಗಳನ್ನು ಕ್ಲೂಗಳ ಸಹಾಯದಿಂದ ನಾವು ಗುರುತಿಸಿಕೊಂಡು ಅವುಗಳನ್ನು ನಾವು ಓವರ್ಕಮ್ ಮಾಡಬೇಕು. ಸರಿ ಮಾಡಿ ಇಲ್ಲಿ ಬರೆದ್ರೆ ಇಲ್ಲಿ 2ಕ್ಕೆ 2 ಅಂಕಗಳನ್ನು ನಮಗೆ ಪಡೀಲಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇದು ಎಕ್ಸಾಂಪಲ್. ಇನ್ನು ಮುಖ್ಯವಾಗಿ ನಾವು ನೋಡೋದಾದರೆ ಯಾವ ಕಾಮನ್ ಎರರ್ಸ್ಗಳು ಎಡಿಟಿಂಗ್ ಎರರ್ಸಲ್ಲಿ ಬರ್ತವೆ ಅನ್ನೋದನ್ನು ನೋಡೋದಾದರೆ, ಫಸ್ಟ್ ಆಫ್ ಆಲ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್. ಈ ಕೊಟ್ಟಂಥ ಪ್ಯಾರಾಗ್ರಾಫಲ್ಲಿ ಯಾವುದಾದ್ರೂ ಒಂದು ವರ್ಡ್ ವೊಕ್ಯಾಬ್ಯುಲರಿ, ಒಂದು ವರ್ಡ್ ಸ್ಪೆಲ್ಲಿಂಗು ಮಿಸ್ಟೇಕ್ ಇರುತ್ತೆ. ಆ ಸ್ಪೆಲ್ಲಿಂಗ್ ಮಿಸ್ಟೇಕನ್ನು ನಾವು ಕರೆಕ್ಟ್ ಮಾಡಬೇಕು. ಕ್ಯಾಪಿಟಲ್ ಲೆಟರ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್. ಯಾವುದಾದ್ರೂ ಒಂದು ವರ್ಡು ಕ್ಯಾಪಿಟಲ್ ಲೆಟರ್ ಇರಬೇಕಾದದ್ದು ಸ್ಮಾಲ್ ಲೆಟರ್ ಇರುತ್ತೆ. ಸೊ ಮುಖ್ಯವಾಗಿ ಕ್ಯಾಪಿಟಲ್ ಲೆಟರ್ಸ್ಗಳು ಬರೋದು ಎಟ್ ದ ಬಿಗಿನಿಂಗ್ ಆಫ್ ಎ ಸೆಂಟೆನ್ಸ್ ಆರ್ ಪ್ರಾಪರ್ ನೌನ್ಸ್. ಅಲ್ಲಿ ಕ್ಯಾಪಿಟಲ್ ಆಗಬೇಕಾದದ್ದು ಸ್ಮಾಲ್ ಆಗಿರುತ್ತೆ, ಅದನ್ನು ಕ್ಯಾಪಿಟಲ್ ಮಾಡಬೇಕು. ಸೊ ಪಂಕ್ಚುಯೇಷನ್ ಮಾರ್ಕ್ ಟು ಬಿ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್. ಇಲ್ಲಿ ಪಂಕ್ಚುಯೇಷನ್ ಮಾರ್ಕ್ಸ್ಗಳು ಬಂದುಬಿಟ್ಟು ಅದು ಫುಲ್ ಪಾಯಿಂಟ್ ಆಗಿರ್ಬೋದು, ಎಕ್ಸ್ಕ್ಲಮೇಷನ್ ಮಾರ್ಕ್ ಆಗಿರ್ಬೋದು, ಕ್ವಶನ್ ಮಾರ್ಕ್ ಆಗಿರ್ಬೋದು. ಆ ಒಂದು ಪ್ಯಾರಾಗ್ರಾಫ್ನಲ್ಲಿ ಅದು ಬರಬೇಕಾಗಿತ್ತು ಅಥವಾ ಅದರ ಬದಲಾಗಿ ಬೇರೆ ಬಂದಿದ್ದರೂ ಕೂಡ ಅದನ್ನು ನಾವು ಸರಿಪಡಿಸಿ ಬರೀಬೇಕು. ಇನ್ನು ವರ್ಬ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್. ಸಮ್ಟೈಮ್ಸ್ ಏನಾಗಿರುತ್ತೆ, ಸೆಂಟೆನ್ಸ್ ಪಾಸ್ಟ್ ಟೆನ್ಸಲ್ಲಿದ್ದು ವರ್ಬು ಪ್ರೆಸೆಂಟ್ ಟೆನ್ಸಲ್ಲಿ ಇರುತ್ತೆ. ಆವಾಗ ನಾವು ಆ ವರ್ಬ್ ಮಿಸ್ಟೇಕ್ಸ್ಗಳನ್ನು ನಾವು ಏನು ಮಾಡಬೇಕಪ್ಪ ಅಂತಂದರೆ ಸರಿಪಡಿಸಿ ಬರೀತಕ್ಕಂಥದ್ದು ಆಗಬೇಕು. ಇನ್ನು ಅಡ್ವರ್ಬಿಯಲ್ ಮಿಸ್ಟೇಕ್ಸ್. ಸೊ ಅಡ್ವರ್ಬ್, ಸಿ ವಾಕ್ಸ್ ಫಾಸ್ಟ್ ಅಂತಿರುತ್ತೆ, ಇಲ್ಲಿ ಫಾಸ್ಟ್ ಅಂತ, ಸಿ ವಾಕ್ಸ್ ಸ್ಲೋ ಅಂತಿರುತ್ತೆ. ಅಲ್ಲಿ ಸ್ಲೋ ಇದ್ದದ್ದು ಏನಾಗಬೇಕು, ಸ್ಲೋಲಿ ಆಗಬೇಕು, ಸ್ಲೋಲಿ. ಸೊ ಅಡ್ವರ್ಬಿಯಲ್ ಮಿಸ್ಟೇಕ್ಸ್ಗಳನ್ನು ಸರಿಪಡಿಸಿ ಬರೀತಕ್ಕಂಥದ್ದು ಕೂಡ ಒಂದು ಕಾಮನ್ ಎರರ್ ಇಲ್ಲಿ ಬಂದಿರತಕ್ಕಂಥದ್ದು. ಅದಾದ ನಂತರ ಕಂಜಂಕ್ಷನ್ ಮಿಸ್ಟೇಕ್. ಈಗಾಗಲೇ ನಾವು ನೋಡಿದ್ವಿ ಸ್ಪೆಲ್ಲಿಂಗ್ ಮಿಸ್ಟೇಕು, ಕ್ಯಾಪಿಟಲ್ ಲೆಟರ್ ಮಿಸ್ಟೇಕು, ಪಂಕ್ಚುಯೇಷನ್ ಮಾರ್ಕ್ ಮಿಸ್ಟೇಕು, ವರ್ಬ್ ಮಿಸ್ಟೇಕು, ಅಡ್ವರ್ಬಿಯಲ್ ಮಿಸ್ಟೇಕು, ಕಂಜಂಕ್ಷನ್ ಮಿಸ್ಟೇಕ್. ಈಗ ನಾವು ಹಿಂದೆ ಎಕ್ಸಾಂಪಲಲ್ಲಿ ನೋಡಿದ ಹಾಗೆ ಆ್ಯಂಡು, ಬಟ್ಟು, ಬಿಕಾಸು, ಸೊ ಈ ರೀತಿಯಾಗಿ ಕಂಜಂಕ್ಷನ್ ಮಿಸ್ಟೇಕ್ಸ್ಗಳಿರ್ತವೆ. ಆ ಕಂಜಂಕ್ಷನ್ ಮಿಸ್ಟೇಕ್ಸ್ಗಳನ್ನು ಕೂಡ ನಾವು ಸರಿಪಡಿಸಿ ಬರೀಬೇಕು. ಆಮೇಲೆ ಪ್ರಿಪೋಸಿಷನ್ಗೆ ಸಂಬಂಧಪಟ್ಟಂಥ ಮಿಸ್ಟೇಕ್ಸ್ ಇದ್ದರೆ ಅವುಗಳನ್ನು ಕೂಡ ಸರಿಪಡಿಸಬೇಕು. ಇನ್ನು ನೌನ್ ನಂಬರ್ ಮಿಸ್ಟೇಕ್ಸು. ಈಗ 4 ಬುಕ್ ಅಂತ ಕೊಟ್ಟಿರ್ತಾರೆ. ಇಲ್ಲಿ 4 ಅಂತಕ್ಕಂಥದ್ದು ಪ್ಲೂರಲ್ ಇಂಡಿಕೇಟ್ ಮಾಡ್ತದೆ, ಅದಕ್ಕೆ ಬುಕ್ ಇದ್ದದ್ದು ಏನಾಗಬೇಕು, ಬುಕ್ಸ್ ಆಗಬೇಕು. ಇನ್ನು ಆರ್ಟಿಕಲ್ ಮಿಸ್ಟೇಕ್ಸ್. ಸಮ್ ಟೈಮ್ಸು ಎ ಬರಬೇಕಾದಲ್ಲಿ ಎನ್ ಬಂದಿರುತ್ತೆ, ಎನ್ ಬರಬೇಕಾದಲ್ಲಿ ದ ಬಂದಿರುತ್ತೆ. ಸೊ ಈ ಆರ್ಟಿಕಲ್ ಮಿಸ್ಟೇಕ್ಸು. ಸೊ ಕಾಮನ್ ಆಗಿ ಇಷ್ಟು ಎರರ್ಸ್ಗಳನ್ನು ನಾವು ಈ ಎಡಿಟಿಂಗ್ ಎರರ್ಗಳಲ್ಲಿ ನೋಡ್ತಾ ಇರ್ತೇವೆ. ಸೊ ಇವಾಗ ನಾವು LBAನಲ್ಲಿ ಬಂದಿರತಕ್ಕಂತಹ ಎಡಿಟಿಂಗ್ ಎರರ್ಸ್ ಎಕ್ಸಾಂಪಲ್ಸ್ಗಳನ್ನು ನೋಡೋದಾದರೆ, ಸೊ ಪ್ರೀವಿಯಸ್ ಕ್ವಶನ್ ಪೇಪರಲ್ಲಿ ಟೋಟಲಿ LBAನಲ್ಲಿ ಇರ್ತಕ್ಕಂಥ ಅಷ್ಟೂ ಎಡಿಟಿಂಗ್ ಎರರ್ಸ್ಗಳಲ್ಲಿ ಒಂದು ಎಡಿಟಿಂಗ್ ಎರರ್ ಬಂತು.
ನಾವು ಲಾಸ್ಟ್ ಮಾಡೆಲ್ ಕ್ವಶನ್ ಪೇಪರ್ 4 ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ನೋಡಿದಾಗ, 3 ಪ್ರಿಪ್ರೇಟರಿ ಎಕ್ಸಾಮ್ ಕ್ವಶನ್ ಪೇಪರ್ಗಳನ್ನು ನೋಡಿದಾಗ, 2 ಆ್ಯನ್ಯುವಲ್ ಕ್ವಶನ್ ಪೇಪರ್ಸ್ಗಳನ್ನು ನೋಡಿದಾಗ, ಈ 18ರಿಂದ 20 ಏನು ಎಕ್ಸಾಂಪಲ್ಸ್ಗಳಿದ್ದಾವೆ, ಇದರಲ್ಲಿಯೇ ಒಂದು ಎಕ್ಸಾಂಪಲ್ಲು ಬಂತು. ಸೊ ನೋಡೋಣ ಈ ವರ್ಷದ ಬ್ಲೂ ಪ್ರಿಂಟ್ ಬಂದ ನಂತರ ಅದು ಹೇಗೆ ಅಂತ ಇತ್ಯರ್ಥ ಆಗುತ್ತೆ. ಸೊ ಈಗ ಎಕ್ಸಾಂಪಲ್ ಒಂದು ಬಂದುಬಿಟ್ಟು ಕಾಂಗ್ರ್ಯಾಚುಲೇಷನ್ಸ್ ವೇರ್ ಶವರ್ಡ್ ಆನ್ ಸ್ವಾಮಿ ದ ನೆಕ್ಸ್ಟ್ ಡೇ, ಹಿಸ್ ಕ್ಲಾಸ್ಮೇಟ್ಸ್ ಲುಕ್ ಆಟ್ ಹಿಮ್ ಆನ್ ರೆಸ್ಪೆಕ್ಟ್. ಸೊ ಈ ಒಂದು ಪ್ಯಾರಾಗ್ರಾಫ್ಗೆ ಸಂಬಂಧಪಟ್ಟಂತೆ 2 ಕ್ಲೂಸ್ಗಳನ್ನು ಕೊಟ್ಟಿದ್ದಾರೆ. ಒಂದು ವರ್ಬ್ ಟು ಬಿ ಕರೆಕ್ಟೆಡ್. ಸೊ ಯಾವಾಗ ವರ್ಬ್ ಮಿಸ್ಟೇಕ್ ಬರುತ್ತೆ ಆವಾಗ ನಾವೇನು ಮಾಡಬೇಕಪ್ಪ ಅಂತಂದರೆ, ವಿ ಹ್ಯಾವ್ ಟು ಅಂಡರ್ಲೈನ್ ದ ವರ್ಬ್ಸ್ ಗಿವನ್ ಇನ್ ದ ಸೆಂಟೆನ್ಸ್. ಈ ಒಂದು ಸೆಂಟೆನ್ಸ್ನಲ್ಲಿ ಇರ್ತಕ್ಕಂತಹ ವರ್ಬ್ಸ್ಗಳನ್ನು ನಾವು ಅಂಡರ್ಲೈನ್ ಮಾಡ್ಕೋಬೇಕು. ಆಮೇಲೆ ಟೆನ್ಸ್ ನೋಡಬೇಕು, ಆವಾಗ ಗೊತ್ತಾಗುತ್ತೆ ಇಲ್ಲಿ ವರ್ಬ್ ಏನು ಮಿಸ್ಟೇಕ್ ಆಗಿದೆ. ಕಾಂಗ್ರ್ಯಾಚುಲೇಷನ್ಸ್ ವೇರ್ ಶವರ್ಡ್ ಸರಿ ಇದೆ. ದ ನೆಕ್ಸ್ಟ್ ಡೇ ಕ್ಲಾಸ್ಮೇಟ್ಸ್ ಲುಕ್ ಅಂತಾಗಿದೆ. ಸೊ ಇಲ್ಲಿ ಏನಾಗಬೇಕು, ಅದು ಲುಕ್ಡ್ ಆಗಬೇಕು. ಆ್ಯಟ್ ಹಿಮ್ ಆನ್ ರೆಸ್ಪೆಕ್ಟ್ ಆಗಿದೆ, ಇಲ್ಲಿ ಪ್ರಿಪೋಸಿಷನ್ ಬಂದುಬಿಟ್ಟು ವಿತ್ ಬರಬೇಕು, ವಿತ್ ರೆಸ್ಪೆಕ್ಟ್. ಸೊ ಆಮೇಲೆ ಇಲ್ಲಿ ಬರ್ತಕ್ಕಂಥ ಎಲ್ಲ ಸೆಂಟೆನ್ಸಸ್ಗಳು, ಪ್ಯಾರಾಗ್ರಾಫ್ಸ್ಗಳು ನಮ್ಮ ಟೆಕ್ಸ್ಟ್ ಬುಕ್ನಿಂದ ಬಂದಿರ್ತವೆ. ಸೊ ನಾವು ಟೆಕ್ಸ್ಟ್ ಬುಕ್ಕಲ್ಲಿ ನಾವು ಏನು ಮಾಡಬೇಕಪ್ಪ ಅಂತಂದರೆ ಈ ಎಲ್ಲ ಪ್ಯಾರಾಗ್ರಾಫ್ಸ್ಗಳನ್ನು ಅಂಡರ್ಲೈನ್ ಮಾಡಿ ಇಟ್ಕೊಳ್ಬೇಕು. ನಮಗೆ ಟೀಚರ್ಸ್ ಪಾಠ ಹೇಳುವಾಗ ಆ ಒಂದು ಪ್ಯಾರಾಗ್ರಾಫಲ್ಲಿ ಬಂದಾಗ ನಮಗೆ ನೆನಪಾಗುತ್ತೆ, ಇದು ಏನಪ್ಪ ಅಂತಂದರೆ ಇದು ಎಡಿಟಿಂಗ್ ಎರರಲ್ಲಿ ಬರುತ್ತೆ, ಇಲ್ಲಿ ಏನು ಎರರ್, ಮುಖ್ಯವಾಗಿ ಇಲ್ಲಿ ಏನು ಎರರ್ ಇದೆ ಅದನ್ನು ನಾವು ಹೇಗೆ ಸರಿಪಡಿಸಬೇಕು ಅನ್ನೋದನ್ನು ನಾವು ನೋಡ್ತಾ ಹೋದರೆ ಅದು ನಮ್ಮ ತಲೆಯಲ್ಲಿ ಉಳ್ಕೊಂಡು ಬಿಡುತ್ತೆ. ಸೊ ಇವಾಗ ಸೆಕೆಂಡ್ ಎಕ್ಸಾಂಪಲ್ ಬಂದುಬಿಟ್ಟು ಸ್ವಾಮಿ ಹರೀಡ್ ಗಾಟ್ ಅಪ್ ಆ್ಯಂಡ್ ಸ್ಪ್ರೆಡ್ ಹಿಸ್ ಬೆಡ್ ಅಂಡರ್ ದ ಬೆಂಚ್. ಇದು ಹೀರೋ ಪಾರ್ಟ್ನಲ್ಲಿ ಬಂದಿರತಕ್ಕಂತಹ ಒಂದು ಸೆಂಟೆನ್ಸು. ಬಟ್ ಕ್ರಾಚ್ಡ್ ದೇರ್. ಸೊ ಇಲ್ಲಿ ಮಾಡೆಲ್ ಕ್ವಶನ್ ಪೇಪರ್ 1 ಮತ್ತು ಪ್ರಿಪ್ರೇಟರಿ 2ನಲ್ಲಿ ಇದೇ ಎಕ್ಸಾಂಪಲ್ ಬಂದಿತ್ತು. ಸೊ ಇಲ್ಲಿ ಅಡ್ವರ್ಬ್ ಮಿಸ್ಟೇಕ್ಸ್ ಬಂದುಬಿಟ್ಟು ಹರೀಡ್ ಇದ್ದದ್ದು ಹರೀಡ್ಲಿ ಆಗಬೇಕು. ಆಮೇಲೆ ಕಂಜಂಕ್ಷನ್ ಮಿಸ್ಟೇಕು ಬಟ್ ಇದ್ದದ್ದು ಏನಾಗಬೇಕು, ಆ್ಯಂಡ್ ಆಗಬೇಕು. ಇನ್ನು ನೆಕ್ಸ್ಟ್ ಥರ್ಡ್ ಎಕ್ಸಾಂಪಲನ್ನು ನಾವು ನೋಡೋದಾದರೆ, ಸ್ವಾಮೀಸ್ ಫಾದರ್ ಸ್ಯಾಟ್ ಗ್ಲೂಮಿ ಅಂತಕ್ಕಂಥದ್ದು, ಗೇಸಿಂಗ್ ಟು ದ ನ್ಯೂಸ್ ಪೇಪರ್ ಆನ್ ಹಿಸ್ ಲ್ಯಾಪ್. ಸೊ ಇಲ್ಲಿ ಟು ಅಂತಕ್ಕಂಥದ್ದು. ಸೊ 2 ಮಿಸ್ಟೇಕ್ಸ್ಗಳಿದ್ದಾವೆ, ಒಂದು ಅಡ್ವರ್ಬಿಯಲ್ ಮಿಸ್ಟೇಕು, ಇನ್ನೊಂದು ಪ್ರಿಪೋಸಿಷನ್ ಮಿಸ್ಟೇಕು. ಇಲ್ಲಿ ಗ್ಲೂಮಿ ಇದ್ದದ್ದು ಗ್ಲೂಮಿಲಿ ಆಗಬೇಕು, ಆಮೇಲೆ ಟು ಇದ್ದದ್ದು ಆ್ಯಟ್ ದ ನ್ಯೂಸ್ ಪೇಪರ್ ಅಂತ ಅದು ಸರಿಯಾಗಬೇಕು. ಸೊ ಇವಾಗ ನೆಕ್ಸ್ಟ್ ಫೋರ್ತ್ ಎಕ್ಸಾಂಪಲನ್ನು ನಾವು ನೋಡೋದಾದರೆ, ಹರ್ ಹ್ಯಾಂಡ್ಸ್ ರೀಚ್ಡ್ ಆಫ್ ದ ಸ್ಟೀಲ್ ರೇಲಿಂಗ್ ಅಬೋವ್, ಸೊ ಫೈಂಡಿಂಗ್ ಓನ್ಲಿ ಏರ್, ರೋಮಾ ವಾಸ್ ಥ್ರೋನ್ ಔಟ್ ಆಫ್ ದ ಕೋಚ್. ಸೊ ಇಲ್ಲಿ ಪ್ರಿಪೋಸಿಷನ್ ಮಿಸ್ಟೇಕ್ ಬಂದುಬಿಟ್ಟು ಏನಾಗಬೇಕು ಅಂತಂದರೆ ಫಾರ್ ಆಗಬೇಕು, ಫಾರ್ ಆಫ್ ಜಾಗದಲ್ಲಿ ಫಾರ್ ಆಗಬೇಕು. ಆಮೇಲೆ ಬಟ್ ಇಲ್ಲಿ ಸೊ ಸ್ಥಾನದಲ್ಲಿ ಏನಾಗಬೇಕು ಅಂತಂದರೆ ಇಲ್ಲಿ ಕಂಜಂಕ್ಷನ್ ಬಂದುಬಿಟ್ಟು ಬಟ್ ಅಂತ ಬರಬೇಕಾಗುತ್ತೆ. ಸೊ ಇಲ್ಲಿ 2 ಎರರ್ಸ್ಗಳು ಈ ರೀತಿಯಾಗಿ ಬಂದಿದ್ದಾವೆ. ಸೊ ಇನ್ನು ಫಿಫ್ತ್ ಎಕ್ಸಾಂಪಲ್ ನೋಡೋದಾದರೆ, ಬಾಲೇಶ್ವರ್ ವೆಂಟ್ ಆ್ಯಂಡ್ ಗ್ರ್ಯಾಬ್ಡ್ ದ ಟ್ರೈನ್ಸ್ ರೆಡ್ ಎಮರ್ಜೆನ್ಸಿ ಚೈನ್ ಆ್ಯಂಡ್ ಪುಲ್ಡ್ ಇಟ್ ಡೌನ್ ಫ್ರಾಂಟಿಕ್. ಸೊ ಇಲ್ಲಿ ಅಡ್ವರ್ಬಿಯಲ್ ಮಿಸ್ಟೇಕು. ಸೊ ನಾವು ಅಡ್ವರ್ಬ್ಗಳು ಎಲ್ಲಿದ್ದಾವೆ ನೋಡಬೇಕು. ಸಾಮಾನ್ಯವಾಗಿ ಅಡ್ವರ್ಬ್ಗಳು ವರ್ಬ್ ಹತ್ರ ಇರ್ತವೆ. ಸೊ ಇಲ್ಲಿ ಬಾಲೇಶ್ವರ್ ವೆಂಟ್, ಇದು ವೆಂಟ್ ಅಂತಕ್ಕಂಥದ್ದು ವರ್ಬು. ಇಲ್ಲಿ ಗ್ರ್ಯಾಬ್ಡ್ ಇದು ಕೂಡ ವರ್ಬ್ ಆಗುತ್ತೆ. ಗ್ರ್ಯಾಬ್ಡ್ ಟ್ರೈನ್ಸ್ ರೆಡ್ ಎಮರ್ಜೆನ್ಸಿ ಚೈನ್ ಆ್ಯಂಡ್ ಪುಲ್ಡ್ ಡೌನ್. ಸೊ ಇಲ್ಲಿ ಮುಖ್ಯವಾಗಿ ಪುಲ್ಡ್ ಡೌನ್ ಅಂತಕ್ಕಂಥ ವರ್ಬ್ನಲ್ಲಿ ಇಲ್ಲಿ ಫ್ರಾಂಟಿಕ್ ಅಂತಕ್ಕಂಥ ಅಡ್ವರ್ಬ್ ಇದೆ. ಸೊ ಅದು ಫ್ರಾಂಟಿಕ್ ಏನಾಗಬೇಕು, ಫ್ರಾಂಟಿಕಲಿ ಆಗಬೇಕು. ಇನ್ನು ಸ್ಪೆಲ್ಲಿಂಗ್ ಮಿಸ್ಟೇಕ್ ಬಂದುಬಿಟ್ಟು ಗ್ರ್ಯಾಬ್ಡ್ GRABBED ಆಗಿದೆ. ಅದು ಏನಾಗಬೇಕು ಅಂತಂದರೆ GRABBED ಅಂತ ಗ್ರ್ಯಾಬ್ಡ್ ಆಗಬೇಕು. ಸೊ ಇನ್ನು ಸಿಕ್ಸ್ತ್ ಎಕ್ಸಾಂಪಲನ್ನು ನಾವು ನೋಡೋದಾದರೆ, ಇಟ್ ಟುಕ್ ಮೋಸ್ಟ್ ಆಫ್ ದ ಫಾಲೋವಿಂಗ್ ವಿಂಟರ್ ಟು ಬೈ ದ ಟ್ರೀಸ್ ಇಂಡಿವಿಜುವಲ್ ಫ್ರಮ್ ಡಿಸೆಂಡೆಂಟ್ಸ್ ಆಫ್ ಡಾನ್ ಅನ್ಸೆಲ್ಮೋ ಇನ್ ದ ವ್ಯಾಲಿ ಆಫ್ ರಿಯೋ ಇನ್ ಮಿಡಿಯೋ. ಸೊ ಇದು ಮಾಡೆಲ್ ಕ್ವಶನ್ ಪೇಪರ್ 3ನಲ್ಲಿ ಬಂದಿರತಕ್ಕಂತಹ ಕ್ವಶನ್ನು. ಇಲ್ಲಿ ಡಿಸೆಂಡೆಂಟ್ಸ್ ಅಂತಕ್ಕಂಥದ್ದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದರೆ, ಇಂಡಿವಿಜುವಲಿ ಅಂತಕ್ಕಂಥದ್ದು ಅಡ್ವರ್ಬಿಯಲ್ ಮಿಸ್ಟೇಕು. ಇಂಡಿವಿಜುವಲ್ ಇದ್ದದ್ದು ಇಂಡಿವಿಜುವಲಿ ಅಂತ ಆಗಬೇಕು. ಸೊ ಇಲ್ಲಿ ವಿದ್ಯಾರ್ಥಿಗಳು ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ಗಳನ್ನು ಬಹಳ ಕೇರ್ಫುಲಿಯಾಗಿ, ಈಗ ಪ್ರತಿ ಪಾಠ ಮುಗಿದ ನಂತರ ಪಾಠದ ಕೊನೆಯಲ್ಲಿ ಕೊಟ್ಟಿರ್ತಕ್ಕಂಥ ಗ್ಲೌಸರಿನಲ್ಲಿ ಸ್ಪೆಲ್ಲಿಂಗ್ಸ್ಗಳನ್ನು ನಾವು ಸರಿಯಾಗಿ ನೋಡಬೇಕು. ಒಂದು ವೇಳೆ ನಮಗೆ ಆ ಸ್ಪೆಲ್ಲಿಂಗ್ ಸರಿಯಾಗಿ ಗೊತ್ತಿರದೆ ಹೋದರೆ ಇಲ್ಲಿ ಮಾರ್ಕ್ಸ್ ಹೋಗೋ ಚಾನ್ಸಸ್ ಇರುತ್ತೆ. ಈಗ ನೆಕ್ಸ್ಟ್ ಎಕ್ಸಾಂಪಲನ್ನು ನೋಡೋದಾದರೆ, ದೇರ್ ವಾಸ್ ನಥಿಂಗ್ ವಿ ಕುಡ್ ಡೂ ಲೀಗಲ್, ವಿ ಓನ್ಡ್ ದ ಟ್ರೀಸ್ ಆ್ಯಂಡ್ ಓಲ್ಡ್ ಮ್ಯಾನ್ ಹ್ಯಾಡ್ ಬೀನ್ ಸೋ ಜನರಸ್ ರೆಫ್ಯೂಸಿಂಗ್ ವಾಟ್ ಅಮೌಂಟೆಡ್ ಟು ಎ ಫಾರ್ಚೂನ್ ಫಾರ್ ಹಿಮ್. ಸೊ ಇಲ್ಲಿ ಕಂಜಂಕ್ಷನ್ ಮಿಸ್ಟೇಕ್. ಸೊ
ಕಂಜಂಕ್ಷನ್ ಮಿಸ್ಟೇಕ್ಸ್ಗಳು ಬಂದಾಗ ನಾವು ಈ ಪ್ಯಾರಾಗ್ರಾಫ್ನಲ್ಲಿರ್ತಕ್ಕಂಥ ಕಂಜಂಕ್ಷನ್ಸ್ಗಳನ್ನು ನೋಡ್ತಾ ಹೋಗಬೇಕು. ಇಲ್ಲಿ ಸೋ ಪ್ಲೇಸಲ್ಲಿ ಬಟ್ ಬರಬೇಕು. ಆಮೇಲೆ ಅಡ್ವರ್ಬ್ ಮಿಸ್ಟೇಕ್ ಬಂದುಬಿಟ್ಟು ಲೀಗಲ್ ಇದ್ದದ್ದು ಲೀಗಲಿ ಆಗಬೇಕು. ಇನ್ನು 8th ಎಕ್ಸಾಂಪಲಲ್ಲಿ while in the USA he was drawn to the 14th amendment of the Constitution of USA which has given ಫ್ರೀಡಮ್ ಟು ದ ಬ್ಲ್ಯಾಕ್ ಅಮೆರಿಕನ್ಸ್. ಇದು 4ನೇ ಮಾಡೆಲ್ ಕ್ವಶನ್ ಪೇಪರಲ್ಲಿ ಪ್ರಿವಿಯಸ್ ಇಯರಲ್ಲಿ ಬಂದಂಥ ಕ್ವಶನ್ನು. ಸೊ ಇಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಬಂದುಬಿಟ್ಟು ಅಮೆಂಡ್ಮೆಂಟಿಂದು ಅಮೆಂಡ್ಮೆಂಟ್ ಆಗಿದೆ. ಸೊ ಅಮೆಂಡ್ಮೆಂಟ್ ಆಗಬೇಕು, ಅದು AMENDMENT ಅಮೆಂಡ್ಮೆಂಟ್. ಇನ್ನು ವರ್ಬಲ್ ಮಿಸ್ಟೇಕ್ ಬಂದುಬಿಟ್ಟು ಇಲ್ಲಿ ಏನಾಗಿದೆ, ವರ್ಬಲ್ ಮಿಸ್ಟೇಕು ಗಿವನ್ ಅಂತ ಬಂದದ್ದು, V3 ಗಿವನ್ ಅಂತ ಬಂದದ್ದು, ಅದು ಗೇವ್ ಆಗಬೇಕು. ಇಲ್ಲಿ S+V2 ಪ್ಯಾಟರ್ನ್ ಇರೋದ್ರಿಂದ ಇದು ಗಿವ್ ಇದ್ದದ್ದು ಗೇವ್ ಆಗಬೇಕು. ಇನ್ನು 8th ಎಕ್ಸಾಂಪಲಲ್ಲಿ ಒನ್ಸ್ ಅ ಪುವರ್ ವುಮೆನ್, ಇಲ್ಲಿ ಅಂತಕ್ಕಂಥದ್ದು ಇದು ಸಿಂಗ್ಯುಲರ್ ಇಂಡಿಕೇಟ್ ಮಾಡ್ತಾ ಇರೋದ್ರಿಂದ ಇಲ್ಲಿ ವುಮೆನ್ ಆಗಿದೆ, ಅದು ವುಮೆನ್ ಇದ್ದದ್ದು ವುಮನ್ ಆಗಬೇಕು, ನೌನ್ ನಂಬರ್ ಟು ಬಿ ಕರೆಕ್ಟೆಡ್. ಆಮೇಲೆ ಕ್ಯಾರಿ, ಇಲ್ಲಿ ಕ್ಯಾರಿಂಗ್ ಆಗಬೇಕು, ಕ್ಯಾರಿಂಗ್. ಇಲ್ಲಿ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಇರೋದ್ರಿಂದ ಇಲ್ಲಿ ಕ್ಯಾರಿ ಇದ್ದದ್ದು ಕ್ಯಾರಿಂಗ್ ಅಂತ ತಿದ್ದುಪಡಿ ಆಗಬೇಕು. ಸ್ಮಿತಾ ಹ್ಯಾಡ್ ಬೀನ್ ಸೋ ಎಕ್ಸೈಟೆಡ್ ಇನ್ ಸೀಯಿಂಗ್ the announcement that she had not forgot that her brother was very ill. ಸೊ ಇಲ್ಲಿ ಪ್ರಿಪೋಸಿಷನ್ ಬಂದುಬಿಟ್ಟು ಇನ್ ಬದಲಾಗಿ ಆ್ಯಟ್ ಬರಬೇಕು. ಆಮೇಲೆ ವರ್ಬಲ್ ಮಿಸ್ಟೇಕು ಇಲ್ಲಿ ಫಾರ್ಗಾಟ್ ನೋಡಿ, ಇಲ್ಲಿ ಟೆಕ್ಸ್ಟ್ ಆ್ಯಕ್ಚುಲಿ ಇಲ್ಲಿ ವರ್ಬಲ್ ಮಿಸ್ಟೇಕು ಅಷ್ಟು ಈಸಿಯಾಗಿ ಗೊತ್ತಾಗೋದಿಲ್ಲ, ಇಲ್ಲಿ ಇಡೀ ವರ್ಡೇ ಚೇಂಜ್ ಆಗಬೇಕಾಗ್ತದೆ. ಫಾರ್ಗಾಟ್ ಸ್ಥಳದಲ್ಲಿ ರಿಮೆಂಬರ್ಡ್ ಬರಬೇಕು. ಸೊ ಇದಕ್ಕೆ ನಾವು ಟೆಕ್ಸ್ಟ್ ಬುಕ್ಕನ್ನು ಡಿಟೇಲ್ ಆಗಿ ಓದಬೇಕಾಗತ್ತೆ. ಸೊ ಇಲ್ಲಿ ವರ್ಬ್ ಮಿಸ್ಟೇಕ್ ಬಂದುಬಿಟ್ಟು ರಿಮೆಂಬರ್ಡ್ ಅಂತ ಬರಬೇಕು. ನೆಕ್ಸ್ಟ್ 11th ಒನ್, ಪಂಡಿತ್ ರವಿಶಂಕರ್ ಆ್ಯಂಡ್ ಉಸ್ತಾದ್ ಅಲ್ಲಾರಕ ನಾಕ್ಡ್ ಸಾಫ್ಟ್ ಆನ್ ದ ಡೋರ್ ಆಫ್ ಆಂಟ್ ಸುಶೀಲಾಸ್ ಅಪಾರ್ಟ್ಮೆಂಟ್. ಇದು ಪ್ರಿಪ್ರೇಟರಿ 1ನಲ್ಲಿ ಬಂದಿರತಕ್ಕಂಥ ಕ್ವಶನು. ಇಲ್ಲಿ ಅಡ್ವರ್ಬಿಯಲ್ ಮಿಸ್ಟೇಕ್ ಬಂದುಬಿಟ್ಟು ಸಾಫ್ಟ್ ಇದ್ದದ್ದು ಸಾಫ್ಟ್ಲಿ ಆಗಬೇಕು. ಆಮೇಲೆ ಇಲ್ಲಿ ಅಪಾಸ್ಟ್ರಾಫಿ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್. ಇಲ್ಲಿ ಅಪಾಸ್ಟ್ರಾಫಿಗೆ ಸಂಬಂಧಪಟ್ಟಂತೆ ಒಂದು ಎರರ್ ಇದೆ, ಅದು ಆಂಟ್ ಸುಶೀಲಾಸ್. ಇಲ್ಲಿ ಸುಶೀಲಾ ಆದ ನಂತರ ಅಪಾಸ್ಟ್ರಾಫಿ ಬಂದು ಆಮೇಲೆ ಎಸ್ ಬರಬೇಕು. ಇನ್ನು 12th ಎಕ್ಸಾಂಪಲನ್ನು ನೋಡೋದಾದರೆ, ದಟ್ ಈಸ್ ಅಗ್ಲಿ, ಐ ಬಿಡ್ ಡಾನ್ ಪೆಡ್ರೋ ಸ್ಟಾಪ್ ದೆಮ್, ಸೊ ಯು ಥಿಂಕ್ ದೇ ಮೈಟ್ ಬಿಕಮ್ ಡೇಂಜರ್. ಸೊ ಇಲ್ಲಿ ಬಿಡ್ ವರ್ಬ್ ಮಿಸ್ಟೇಕು, ಬಿಡ್ದು ಪಾಸ್ಟ್ ಫಾರ್ಮು ಬೇಡ್ ಆಗುತ್ತೆ. ಆಮೇಲೆ ಅಡ್ಜೆಕ್ಟಿವ್ ಮಿಸ್ಟೇಕ್ ಬಂದುಬಿಟ್ಟು ಇಲ್ಲಿ ಡೇಂಜರ್ದು ಅಡ್ಜೆಕ್ಟಿವ್ ಫಾರ್ಮು ಡೇಂಜರಸ್ ಅಂತ ಬದಲಾಗಬೇಕು. ಇನ್ನು 13th ಎಕ್ಸಾಂಪಲ್ ನೋಡೋದಾದರೆ, ಡಾನ್ ಗುಲೆರ್ಮೋ, ಯು ಆರ್ ಆ್ಯನ್ ಎಕ್ಸಲೆಂಟ್ ಸೇಲರ್, ಎ ಮ್ಯಾನ್ ಆಫ್ ಅಬಂಡೆಂಟ್ ರಿಸೋರ್ಸ್ಫುಲ್ನೆಸ್ ಅಂತಕ್ಕಂಥದ್ದು. ಇಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಬಂದುಬಿಟ್ಟು ಎಕ್ಸಲೆಂಟ್ EXCELLENT ಆಗಬೇಕಾದದ್ದು ANT ಆಗಿದೆ, ಅದನ್ನು ಸರಿಪಡಿಸಬೇಕು. ಆಮೇಲೆ ಗುಲೆರ್ಮೋ ಐರಿಸ್ ಅಂತಕ್ಕಂಥದ್ದು ಇದು ಪ್ರಾಪರ್ ನೌನ್ ಇರೋದ್ರಿಂದ G ಕ್ಯಾಪಿಟಲ್ ಆಗಬೇಕು. ಸೊ ಅದು G ಕ್ಯಾಪಿಟಲ್ ಮಾಡಬೇಕು. ಇನ್ನು 14th ಎಕ್ಸಾಂಪಲ್ಲು, ಹಿ ಹ್ಯಾಸ್ ಪಬ್ಲಿಷ್ಡ್ 4 ಬುಕ್. ನಾನು ಆಗಲೇ ಹೇಳಿದಂತೆ ಇಲ್ಲಿ 4 ಅಂತಕ್ಕಂಥದ್ದು ಪ್ಲೂರಲ್ ಇದೆ, ಬುಕ್ ಅಂತಕ್ಕಂಥದ್ದು ಸಿಂಗ್ಯುಲರ್ ಆಗಿದೆ, ಅದು ಬುಕ್ ಇದ್ದದ್ದು ಬುಕ್ಸ್ ಆಗಬೇಕು. ಆಫ್ ಇಸ್ ವೇರಿಯಸ್ ಆರ್ಟ್ಸ್, ಇಲ್ಲಿ ವೇರಿಯಸ್ ಸ್ಪೆಲ್ಲಿಂಗ್ ಬಂದುಬಿಟ್ಟು VARIOUS ಅಂತಾಗಿದೆ, ಅದು VARIOUS ಅಂತ ಚೇಂಜ್ ಆಗಬೇಕು. ಇನ್ನು 15th ಎಕ್ಸಾಂಪಲನ್ನು ನೋಡೋದಾದರೆ, ಇಟ್ ಈಸ್ ದಿಸ್ ಬಾಯ್ ನೌ ಪಾಪ್ಯುಲರ್ ನೋ ಆ್ಯಸ್ ಸತೀಶ್ ಗುಜ್ರಾಲ್. ಸೊ ಇಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್, ಆ್ಯಕ್ಚುಲಿ ಸತೀಶು S ಕ್ಯಾಪಿಟಲ್ ಆಗಬೇಕು, ಗುಜ್ರಾಲ್ನಲ್ಲಿಯೂ ಕೂಡ G ಕ್ಯಾಪಿಟಲ್ ಆಗಬೇಕು. ಆಮೇಲೆ ಇಲ್ಲಿ ನೋನ್ ಅಂತಕ್ಕಂಥ ವರ್ಬ್ಗೆ ಪಾಪ್ಯುಲರ್ ಅಂತಕ್ಕಂಥ ಅಡ್ವರ್ಬ್ ಇದೆ, ಇದು ಪಾಪ್ಯುಲರ್ ಇದ್ದದ್ದು ಪಾಪ್ಯುಲರ್ಲಿ ಅಂತ ಆಗಬೇಕು. ಇದು ಕೂಡ ಪ್ರಿಪ್ರೇಟರಿ 3ನಲ್ಲಿ ಬಂದಿರತಕ್ಕಂಥ ಕ್ವಶನ್. ಇನ್ನು 16th ಎಕ್ಸಾಂಪಲ್ ಬಂದುಬಿಟ್ಟು, ಇಟ್ ಈಸ್ ಕಾಮನ್ ರಿಕಗ್ನೈಸ್ಡ್ ದ್ಯಾಟ್ ವೆರಿ ಸರ್ವೈವಲ್ ಆಫ್ ಅವರ್ ಸಿವಿಲೈಸೇಷನ್ ಈಸ್ ಥ್ರೆಟನ್ಡ್ ಬೈ ನ್ಯಾಚುರಲ್ ಆ್ಯಂಡ್ ಮ್ಯಾನ್ಮೇಡ್ ಡಿಸಾಸ್ಟರ್ಸ್. ಸೊ ಇಲ್ಲಿ ಕಾಮನ್ ಇದ್ದದ್ದು ಅಡ್ವರ್ಬಿಯಲ್ ಮಿಸ್ಟೇಕು ಕಾಮನ್ಲಿ, ಇಲ್ಲಿ ರಿಕಗ್ನೈಸ್ಡ್ ಅಂತಕ್ಕಂಥ ವರ್ಬ್ಗೆ ಕಾಮನ್ ಅಂತಕ್ಕಂಥ ಅಡ್ವರ್ಬ್ ಇದೆ, ಸೊ ಇದು ಕಾಮನ್ಲಿ ಆಗಬೇಕು. ಆಮೇಲೆ ಥ್ರೆಟನ್ ಅಂತಕ್ಕಂಥದ್ದು ಥ್ರೆಟನ್ಡ್ ಆಗಬೇಕು, ಇಲ್ಲಿ V2 ಫಾರ್ಮ್ ಬರಬೇಕು. ಇನ್ನು ನೆಕ್ಸ್ಟ್ 17th ಎಕ್ಸಾಂಪಲ್, ಇಟ್ ಥಾಟ್ ಮೀ ನೆವರ್ ಟು ಫೀಲ್ ಲೋನ್ ಅಬ್ರಾಡ್ ಅಂತಕ್ಕಂಥದ್ದು. ಇಲ್ಲಿ ಥಾಟ್ ಅಲ್ಲ, ಅದು TAUGHT ಟಾಟ್ ಅಂತ ಆಗಬೇಕು. ಟೀಚದು V2 ಫಾರ್ಮು ಟಾಟು, ಇದು ಥಿಂಕ್, ಇದು ಥಾಟ್, ಇದು ಥಿಂಕ್ದು V2 ಫಾರ್ಮ್. ಸೊ ಇಟ್ ಟಾಟ್ ಮೀ ಆಗಬೇಕು. ಆಮೇಲೆ ಫೀಲ್ ಅಂತಕ್ಕಂಥ ವರ್ಬ್ಗೆ ಲೋನ್ ಅಂತಕ್ಕಂಥದ್ದು ಅಡ್ವರ್ಬ್ ಇದೆ, ಇದು ಲೋನ್ ಇದ್ದದ್ದು ಲೋನ್ಲಿ ಅಂತ ಬದಲಾಗಬೇಕು.
ಸೊ 18th ಎಕ್ಸಾಂಪಲ್ ಬಂದುಬಿಟ್ಟು ಅ ಕಾಮನ್ ಲೋರ್ ಈಸ್ ದಟ್ ಇಮರ್ಷನ್ ಇನ್ ಸೈನ್ಸ್ ಡಸ್ ನಾಟ್ ಗೋಸ್ ವಿತ್ ಪ್ರಾಕ್ಟಿಕಲ್ ಸೆನ್ಸ್ ಅಂತಕ್ಕಂಥದ್ದು. ಇಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಬಂದುಬಿಟ್ಟು ಸೈನ್ಸ್ ಸ್ಪೆಲ್ಲಿಂಗ್ ತಪ್ಪಾಗಿದೆ. SCIENCE ಆಗೋದು SICENCE ಅಂತಾಗಿದೆ. ಸೊ ಸೈನ್ಸ್ ಸ್ಪೆಲ್ಲಿಂಗನ್ನು ನಾವು ಸರಿಪಡಿಸ್ಬೇಕು. ಇನ್ನು ವರ್ಬ್ ಮಿಸ್ಟೇಕ್ ಬಂದುಬಿಟ್ಟು ಇಲ್ಲಿ ಡಸ್ ಬಂದಾಗ ಗೋಸ್ ಅಂತ ಬರಲ್ಲ. ಡಸ್ ಬಂದಾಗ ಇಲ್ಲಿ ಏನಾಗಬೇಕು ಅಂತಂದ್ರೆ ಅದು V1 ಫಾರ್ಮ್ ಆಗಬೇಕು, ಗೋ ಅಂತ ಆಗಬೇಕು. ಸೊ ವರ್ಬ್ ಫಾರ್ಮ್ ಟು ಬಿ ಕರೆಕ್ಟೆಡ್, ಇದು ಗೋ ಆಗಬೇಕು. ಇನ್ನು 19th ಎಕ್ಸಾಂಪಲ್ ಬಂದುಬಿಟ್ಟು ಹಿ ಹ್ಯಾಡ್ ರಿಸೀವ್ಡ್ ಮೆಸೇಜಸ್. ಇಲ್ಲಿ ಬಂದಾಗ ಮೆಸೇಜಸ್ ಅಂತ ಬರಬಾರ್ದು. ಅಂತಕ್ಕಂಥದ್ದು ಸಿಂಗ್ಯುಲರ್ ಇಂಡಿಕೇಶನ್ ಇರೋದ್ರಿಂದ ಅಲ್ಲಿ ಮೆಸೇಜಸ್ ಇದ್ದದ್ದು ಮೆಸೇಜ್ ಆಗಬೇಕು. ಸೊ ನೌನ್ ಪ್ಲೂರಲ್ ಟು ಬಿ ಕರೆಕ್ಟೆಡ್. ಆಮೇಲೆ ವರ್ಬ್ ಬಂದುಬಿಟ್ಟು ರಿಸೀವ್ ಇದ್ದದ್ದು ಏನಾಗಬೇಕು ಅಂತಂದ್ರೆ ರಿಸೀವ್ಡ್ ಅಂತ ಆಗಬೇಕು. ಇಲ್ಲಿ ಹ್ಯಾಡ್ ಬಂದಿರೋದ್ರಿಂದ ಪಾಸ್ಟ್ ಪರ್ಫೆಕ್ಟ್ ಟೆನ್ಸಲ್ಲಿ ಹ್ಯಾಡ್ ಬಂದಿರೋದ್ರಿಂದ ಇಲ್ಲಿ V3 ಫಾರ್ಮ್ ರಿಸೀವ್ಡ್ ಅಂತ ಬರಬೇಕು. ಸೊ ಇನ್ನು 20th ಬಂದುಬಿಟ್ಟು ಈಚ್ ಸೂಪರ್ ಪವರ್ ಹ್ಯಾಡ್ ಮೋರ್ ದ್ಯಾನ್ ಇನಫ್ ನ್ಯೂಕ್ಲಿಯರ್ ಬಾಂಬ್ ಟು ಡಿಸ್ಟ್ರಾಯ್ ದ ಅದರ್ಸ್ ಆಫ್ ಸ್ಟ್ರೈಕ್ ಅಂತಕ್ಕಂಥದ್ದು. ಸೊ ಇಲ್ಲಿ ಪ್ರಿಪೋಸಿಷನ್ ಮಿಸ್ಟೇಕು, ಟು ಇದ್ದದ್ದು ಇನ್ ಆಗಬೇಕು. ಆಮೇಲೆ ನೌನ್ ನೋಡಿ ಇಲ್ಲಿ ಇನಫ್ ನ್ಯೂಕ್ಲಿಯರ್ ಬಾಂಬ್ಸ್ ಅಂತ ಆಗಬೇಕು, ಅದು ಬಾಂಬ್ ಆಗಿದೆ. ಸೊ ಇಷ್ಟು ಇದನ್ನು ಸರಿಪಡಿಸ್ಬೇಕು. ಸೊ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿ ಟೋಟಲಿ 20 ಎಡಿಟಿಂಗ್ ಎರರ್ಸ್ಗಳು ನಮ್ಮ ಎಂಟೈರ್ ಲೆಸನ್ ಬೇಸ್ಡ್ ಅಸೆಸ್ಮೆಂಟಲ್ಲಿದ್ದಾವೆ. ಆ ಎಲ್ಲ 20 ಎಡಿಟಿಂಗ್ ಎರರ್ಸ್ಗಳನ್ನು ನಾವು ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡ್ತಾಯಿದ್ರೆ ಯಾವ ಎಡಿಟಿಂಗ್ ಎರರ್ ಬಂದಾಗ ಇಲ್ಲಿ ಎರರ್ ಏನಿದೆ, ನಾವು ಏನನ್ನು ಎಡಿಟ್ ಮಾಡಬೇಕು, ಇಷ್ಟು ಮಕ್ಕಳು ತಿಳ್ಕೊಬೇಕು. ಸೊ ಇವುಗಳನ್ನು ಒಂದು ಕಡೆ ಬರ್ಕೊಂಡ್ಬಿಟ್ಟು ಅಥವಾ ಪ್ರಿಂಟ್ ತೆಗೆದುಕೊಂಡು ರೆಗ್ಯುಲರ್ ಆಗಿ ನಾವು ನೋಡ್ತಾ ಹೋಗಬೇಕು. ಎಲ್ಲ ಈ ಎಡಿಟಿಂಗ್ ಎರರ್ಸ್ಗಳು ಟೆಕ್ಸ್ಟ್ ಬುಕ್ಕಲ್ಲಿ ಯಾವ ಪಾಠದಲ್ಲಿ ಬಂದಿದ್ದಾವೆ ಅನ್ನೋದನ್ನು ಅಲ್ಲೂ ಕೂಡ ಐಡೆಂಟಿಫೈ ಮಾಡಿ ಅಲ್ಲಿರ್ತಕ್ಕಂಥ ಎರರನ್ನು ನಾವು ಒಂದು ಬಾಕ್ಸ್ ಮಾಡಿಬಿಟ್ಟು ಬಿಟ್ಟರೆ ನಮಗೆ ಏನಾಗುತ್ತಪ್ಪ ಅಂತಂದ್ರೆ ರೆಗ್ಯುಲರ್ ಪ್ರಾಕ್ಟೀಸ್ ಮಾಡೋದ್ರಿಂದ ಇದರಲ್ಲಿ ಈ 20 ಎಡಿಟಿಂಗ್ ಎರರ್ಸ್ಗಳಲ್ಲಿ ಒಂದು ಯಾವುದಾದ್ರೂ ನಮ್ಮ ಕಣ್ಮುಂದೆ ಬಂದಾಗ ವಿದೌಟ್ ಕ್ಲೂ ಗೊತ್ತಾಗಬೇಕು ನಮಗೆ. ಈ ಒಂದು ಪ್ಯಾರಾಗ್ರಾಫ್ ಅಂತಂದರೆ ಒಂದು 2 ಸೆಂಟೆನ್ಸಸ್ ಇರ್ಬೋದು ಮ್ಯಾಕ್ಸಿಮಮ್ಮು. ಅಲ್ಲಿ ನೋಡಿದಾಗ ಗೊತ್ತಾಗಬೇಕು ಈ ಪ್ಯಾರಾಗ್ರಾಫಲ್ಲಿ ಇದೇ ಎರರ್ ಇದೆ, ಇದನ್ನು ಈ ರೀತಿಯಾಗಿ ನಾವು ಎಡಿಟ್ ಮಾಡಬೇಕು ಅಂತಕ್ಕಂಥದ್ದು. ಸೊ ಒಂದು ವೇಳೆ ಇದೇ ರೀತಿಯಾಗಿ ಪ್ರಿವಿಯಸ್ ಬ್ಲೂ ಪ್ರಿಂಟ್ನಲ್ಲಿದ್ದ ಹಾಗೆ ಅಷ್ಟು ಎಡಿಟಿಂಗ್ ಎರರ್ಸ್ಗಳು ಬ್ಲೂ ಪ್ರಿಂಟ್ನಿಂದಾನೇ ಬರೋದಾದರೆ ವಿದ್ಯಾರ್ಥಿಗಳಿಗೆ ಅದು ಬಹಳ ಅನುಕೂಲ ಆಗುತ್ತೆ. 20 ಎಡಿಟಿಂಗ್ ಎರರ್ಸ್ಗಳನ್ನು ನಾವು ಇನ್ನೂ ಮಾಡಲಿಕ್ಕೆ ಸಾಕಷ್ಟು ಸಮಯಾವಕಾಶ ಇದೆ. ಅವುಗಳನ್ನು ಬರೆದುಕೊಂಡು ನಿರಂತರವಾಗಿ ನಾವು ಪ್ರಾಕ್ಟೀಸ್ ಮಾಡ್ತಾ ಹೋದರೆ ಈ 20 ಎಡಿಟಿಂಗ್ ಎರರ್ಸ್ಗಳನ್ನು ನೆನ್ಪಿಟ್ಕೊಳ್ಳೋದು ಏನು ಬಹಳ ಕಷ್ಟದ ಕೆಲಸ ಅಲ್ಲ. ಸೊ ಈ ಎಡಿಟಿಂಗ್ ಎರರ್ಸ್ಗಳನ್ನು ನಾವು ಪರ್ಫೆಕ್ಟಾಗಿ ಮಾಡಿ ಇಲ್ಲಿ 2ಕ್ಕೆ 2 ಅಂಕಗಳನ್ನು ಪಡಿತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿ ಈ 2 ಅಂಕಗಳನ್ನು ನಾವು ಪಡೆಯುವಲ್ಲಿ ಯಶಸ್ವಿ ಆಗೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಹುಶಃ ಇದು ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಭಾವಿಸುತ್ತಾ ಮತ್ತೆ ಮುಂದಿನ ವಿಡಿಯೋನಲ್ಲಿ ಭೇಟಿಯಾಗೋಣ. ಫಾರ್ ಮೋರ್ ವಿಡಿಯೋ ನೋಟಿಫಿಕೇಷನ್ಸ್ ಸಬ್ಸ್ಕ್ರೈಬ್ ಮಹೇಶ್ ಮಗ್ದುಮ್ ನಾಲೆಜ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.